ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯ ಪಾದಯಾತ್ರೆಗೆ ಏನ್ ಟಾಂಗ್ ಕೊಟ್ಟಿದ್ದಾರೆ? ಪಾದಯಾತ್ರೆಗೆ ಅನುಮತಿ ಕೇಳಿದ್ದಾರೆ. ಪಾದಯಾತ್ರೆಗೆ ಕೌಂಟರ್ ಕೊಡೋಕೆ 30 ಹಗರಣಗಳ ಪಟ್ಟಿ ಇದೆ. ನಾವು ಪ್ರತಿನಿತ್ಯ ಅವರಿಗೆ ಉತ್ತರವನ್ನ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಜೆಡಿಎಸ್ ಕುಮಾರಸ್ವಾಮಿ ಇಬ್ರು ಕೂಡ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಲ್ವಾ ಅಂತ ಗೇಲಿ ಮಾಡಿದ್ದಾರೆ. ಅವರವರೇ ಜಗಳ ಮಾಡ್ಕೊಂಡು ಕೂತಿದ್ದಾರೆ ಅಂತ ಪರಮೇಶ್ವರ್ ಅವರು ಕಿಂಡಲ್ ಮಾಡಿದ್ದಾರೆ. ಬಿಜೆಪಿ ದೆಹಲಿಗೆ ಪಾದಯಾತ್ರೆ ಮಾಡೋಕೆ ಹೇಳಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ರೀತಿಯಾಗಿ ಬಾಣವನ್ನ ಪ್ರಯೋಗ ಮಾಡಿದ್ದಾರೆ. ಅಷ್ಟು ಪಾದಯಾತ್ರೆ ವಿಚಾರ, ಯಾಕೆಂದ್ರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೋಬೇಕಲ್ಲ. ಪಾದಯಾತ್ರೆ ಕೌಂಟರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ. ನಮ್ಮ ಹತ್ರ 30 ಸ್ಕ್ಯಾಂಡಲ್ಸ್ ಇದೆ. ಒಂದೊಂದು ದಿನಕ್ಕೆ ನಾವು ಏನ್ ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದೀವಿ. ನೋಡಿ, ಇಲ್ಲೇ ಪಾದಯಾತ್ರೆ ರಿಪೋರ್ಟ್ ನಾವು ಮಾಡಲ್ಲ. ನಾವು ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಲ್ಲ. ಅದನ್ನ ಡೀಟೇಲ್ ಪ್ಲಾನ್ ಅವ್ರದ್ದು ಬಂದ್ಬಿಡ್ಲಿ ಈಚೆಗೆ. ಅವ್ರ ಪ್ಲಾನ್ ಆಫ್ ಆಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕೋ ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನ ಕೇಳ್ತಾ ಇದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ದು ಪ್ಲಾನ್ ಆಫ್ ಆಕ್ಷನ್ ಇದೆ. ಸೊ ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡಿ. ಈಗ ಅವ್ರು ಮಾಡಬೇಡಿ ಅಂತ ಅವರೇ ಜಗಳ ಆಡ್ಕೊಂಡು ಕೂತಿದ್ದಾರೆ. ನಾವೇನು ಮಾಡಬೇಡಿ ಅಂತ ಹೇಳಿದ್ವಿ ಅವ್ರಿಗೆ. ನಾವೇನು ಹೇಳಿಲ್ಲಪ್ಪ. ಅವರೇ ಮಾಡೋದು ಅವರಲ್ಲೇ ಜಗಳ ಆಗಿದೆ. ಅವರಲ್ಲೇ ಒಬ್ರು ಮಾಡಬೇಕು ಅಂತಾರೆ, ಒಬ್ರು ಮಾಡಬಾರ್ದು ಅಂತಾರೆ. ಇನ್ನು JDSನವರು ನಾವು ಭಾಗವಹಿಸಲ್ಲ ಅಂತೇಳಿ ಕುಮಾರಸ್ವಾಮಿ ಅವರು ಎಲ್ಲ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. BJP-ಅವರೇ ಒಡೆದ ಮನೆ ಆಗಿದೆ. BJP-ಅವರ ಮನೆ 100 ಬಾಗಿಲಾಗಿದೆ. ಅವ್ರ ಬಣ ನೋಡ್ತಾ ಇದ್ರೆ ಎಲ್ಲಿಂದ ಅವರು ಪಾದಯಾತ್ರೆ ಮಾಡ್ಬೇಕಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನೆನೂ ಸಲಹೆ ಕೊಟ್ಟೆ, ಈ ಎಲ್ಲ ಬಣಗಳು ದಿಲ್ಲಿ ಚಲೋ ಯಾತ್ರೆ ಮಾಡಿ, ಪಾದಯಾತ್ರೆ ಅವಶ್ಯಕತೆ ಇಲ್ಲ.